ಡಿವೋರ್ಸ್ ಅಂತಂದಾಗ ನಮಗೆ ತುಂಬ ಒಂದು ಸಿಲ್ಲಿ ರೀಸನ್ಸನ್ನು ನೋಡ್ತೀವಿ. ನನ್ನ ಹೆಂಡತಿಗೆ ಯಾವಾಗಲೂ ಜ್ವರ ಇರುತ್ತೆ. ಸೊ ನನಗೆ ಏನು ಮಾಡೋದು, ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಕೆಲಸ ನನಗೆ. ಸೊ ನನಗೆ ಇವಳು ಬೇಡ, ಡಿವೋರ್ಸ್ ಕೊಡಿ. ಇಷ್ಟು ಅಂತಂದರೆ ಇನ್ನೊಂದು ರೀಸೆಂಟ್ ಒಂದು ಕೇಸ್ ಇತ್ತು. ನನ್ನ ಹೆಂಡತಿಗೆ ಅವರಿಗೆ ಮುಂಚೆ ಐ ಆಪ್ರೇಷನ್ ಆಗಿತ್ತು. ಸೊ ಈಗ ಅವರಿಗೆ ಸ್ಪೆಕ್ಸ್ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಮತ್ತೆ ಗಂಡ ಆಪ್ರೇಷನ್ ಮಾಡಿಸ್ಬೇಕು ಅಂತಂದರೆ ಅವ್ರಿಗೆ ಮುಂಚೆ ಐ ಆಪ್ರೇಷನ್ ಆಗಿರೋದು ನನಗೆ ಹೇಳೇ ಇಲ್ಲ. ಸೊ ನನಗೆ ಹೆಂಡತಿ ಬೇಡ. ಇಲ್ಲ ನನಗೆ ಸ್ಪೆಕ್ಸ್ ಹಾಕ್ಕೊಳ್ಳೋ ಹೆಂಡತಿ ಬೇಡ. ಸೊ ನನಗೆ ಅವ್ರ ಸ್ಪೆಕ್ಸ್ ತೆಗಿಸ್ಬೇಕು, ಆಪ್ರೇಷನ್ ಮಾಡಿಸೋಣ ಅಂತ ನಾನು ಹೇಳ್ತೀನಿ. ನಾನೇ ದುಡ್ಡು ಕೊಡ್ತೀನಿ ಆಪ್ರೇಷನ್ ಮಾಡಿಸೋದಕ್ಕೆ. ಬಟ್ ಡಾಕ್ಟರ್ ಹೇಳ್ತಿದ್ದಾರೆ ದಟ್ ಅವ್ರ ಆಪ್ರೇಷನ್ ಮತ್ತೆ ಮಾಡ್ಸೋಕ್ಕಾಗಲ್ಲ ಸಿನ್ಸ್ ಒನ್ಸ್ ಆಗೋಗಿದೆ. ಸೊ ನನಗೆ ಈ ಹೆಂಡತಿ ಬೇಡ. ಲುಕ್ಸ್ ಮ್ಯಾಟರ್ಸ್ ಅ ಲಾಟ್, ತುಂಬ ಜಾಸ್ತಿ. ನಾವು ಲುಕ್ಸ್ ಅಂತ ಅಂದಾಗ ತುಂಬ ಜಾಸ್ತಿ ಮ್ಯಾಟರ್ ಆಗುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಒಂದು ಕಡೆ ಅವರು ಅರ್ನ್ ಮಾಡ್ತಾರೆ, ಆದರೂ ಅವಳು ಆಫೀಸ್ಗೆ ಹೋಗ್ತಿಲ್ಲ. ಇಂಜಿನಿಯರಿಂಗ್ ಓದಿದಾಳೆ, ಇಷ್ಟು ಪರ್ಸೆಂಟೇಜ್ ಇದೆ, ಆಫೀಸ್ಗೆ ಹೋಗಲ್ವಂತೆ. ನನಗೆ ಬೇಡ ಹೆಂಡತಿ. ಮದುವೆಗೆ ಮುಂಚೆ ಕೆಲಸ ಮಾಡ್ತಿದ್ಲು, ಮದುವೆ ಆದಮೇಲೆ ಕೆಲಸ ಬಿಟ್ಬಿಟ್ಟಿದ್ದಾಳೆ. ಸೊ ನನಗೆ ಬೇಡ ಅನ್ನೋದಕ್ಕೆ ರೀಸನ್ ನೀವು ಕೇಳ್ತಾ ಹೋದರೆ ತುಂಬ ಸಿಲ್ಲಿ ರೀಸನ್ಸ್. ಬೆಳಗ್ಗೆ ಎದ್ದು ನಮ್ಮ ಅತ್ತೆ ರಂಗೋಲಿ ಹಾಕೋದಕ್ಕೆ ಹೇಳ್ತಾರೆ, ನನಗೆ ಬರಲ್ಲ, ನಮ್ಮಪ್ಪ ಏನು ಕಳಿಸಿದಾರ, ಸೊ ನನಗೆ ಬೇಡ ಡಿವೋರ್ಸ್. ಈ ಥರ ರೀಸನ್ಸಿಗೆಲ್ಲನೂ ಅಪ್ಪ ಮನೆಗೆ ಹೊರಟೋದ್ರು, ಅಮ್ಮ ಮನೆಗೆ ಹೊರಟೋದು. ನಾವೇನು ಪಾಪ ಕಿ ಪರಿ ಅಂತ ಎಲ್ಲ ಕರಿತೀವಿ ಇನ್ಸ್ಟಾಗ್ರಾಮ್ ಇದರಲ್ಲಿ. ಸೊ ಆ ಥರ ಅಪ್ಪ ಅಮ್ಮ ತಂದೆ ತಾಯಿ ಹತ್ರ ಬೆಳೆಸಿರೋದು ತಪ್ಪು ಅಂತ ಅಲ್ಲ. ಓನ್ಲಿ ಥಿಂಗ್ ಇಸ್ ನೀವು ಮದುವೆ ಅನ್ನುವಂಥ ಒಂದು ಮ್ಯಾರೇಜ್ ಅಂತ ಬಂದಾಗ ಇಟ್ಸ್ ಅಬೌಟ್ ರೆಸ್ಪಾನ್ಸಿಬಿಲಿಟಿ. ಇಟ್ಸ್ ನಾಟ್ ದ್ಯಾಟ್ ನೀವು ತಂದೆ ತಾಯಿ ಜೊತೆ ಹೇಗಿದ್ರಿ ಅದೇ ರೀತಿ ನಡೆಯುತ್ತೆ ಅಂತ ಆಗೋದಿಲ್ಲ. ಇಟ್ಸ್ ಅಬೌಟ್ ಶೇರಿಂಗ್ ಯೋರ್ ರೆಸ್ಪಾನ್ಸಿಬಿಲಿಟೀಸ್. ಹಾಗಂತ ತುಂಬ ಇನ್ಹ್ಯೂಮನ್ ಆಗಿ ನಡ್ಕೋಬೇಕು ಈ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅಂದಾಗ ಯಾರೇ ಆಗಲಿ. ನಾವಿವತ್ತು ಫೆಮಿನಿಸಮ್ ಅಂತ ಮಾತನಾಡ್ತೀವಿ. ಫೆಮಿನಿಸಮ್ ಅಂತ ಅಂದಾಗ ತುಂಬ ಜನ ಇದನ್ನು ಒಂದು ಫ್ಯಾನ್ಸಿಯಾಗಿ ಮಿಸ್ಇಂಟರ್ಪ್ರೆಟ್ ಮಾಡ್ತಾರೆ. ದ್ಯಾಟ್ ಇಷ್ಟು ದಿನ ಹುಡುಗರು ದಬ್ಬಾಳಿಕೆ ಮಾಡಿದ್ರು, ಈಗ ನಾವು ದಬ್ಬಾಳಿಕೆ ಮಾಡ್ತೀವಿ. ಯಾಕಂದ್ರೆ ನಾವು ಓದಿದ್ದೀವಿ, ನಮ್ಮ ಹತ್ರ ದುಡ್ಡಿದೆ, ನನಗೆ ಇಷ್ಟ ಬಂದ ಕೆಲಸನ ಮಾಡ್ತಿದ್ದೀನಿ, ಸೊ ನಾವು ದಬ್ಬಾಳಿಕೆ ಮಾಡ್ತೀವಿ. ಇದನ್ನ ಫೆಮಿನಿಸಮ್ ಅಂತ ಅನ್ನೋದು ತಪ್ಪು. ಇದು ಫೆಮಿನಿಸಮ್ ಅಲ್ಲ. ಫೆಮಿನಿಸಮ್ ಅಂತ ಅಂದಾಗ ಟ್ರೂ ಫೆಮಿನಿಸಮ್ ಇಸ್ ಆಸ್ಕಿಂಗ್ ಫಾರ್ ಯೋರ್ ಈಕ್ವಾಲಿಟಿ, ಶೇರಿಂಗ್ ಈಕ್ವಲ್ ರೈಟ್, ಶೇರಿಂಗ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ಕೊಳ್ತೀರಾ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಮುಂಚೆ ಹಾಗೆ ಆ್ಯಂಡ್ ಇಲ್ಲಿ ಎಲ್ಲ ಹುಡುಗಿನೇ ಅಡ್ಜಸ್ಟ್ ಮಾಡ್ಕೋಬೇಕಂತ ಇಲ್ಲ, ಹುಡುಗರದು ಅಗೇನ್ ರೈಟ್ಸ್ ಬರುತ್ತೆ. ಹುಡುಗರೂ ಸಹ ಅಮ್ಮನ ಮಕ್ಕಳು. ಸೊ ನಾವು ಹೇಗೆ ಹುಡುಗಿರು ಅಂದಿದ ತಕ್ಷಣ ಪಾಪಾಕಿ ಪರಿ ಅಂತ ಹೇಳ್ತೀವಿ, ಅದೇ ರೀತಿ ಹುಡುಗರೂ ಸಹ ಒಂದು ಪೇಟ್ರಿಯಾರ್ಕಿಕಲ್ ಅದೇ ಮೈಂಡ್ಸೆಟ್ ಅಲ್ಲಿ ಇದ್ದಾರೆ. ನಾವ್ಯಾಕೆ ಕೆಲಸ ಮಾಡಬೇಕು, ನಾವ್ಯಾಕೆ ಅಡುಗೆ ಮಾಡಬೇಕು, ನೀವೇ ಮಾಡಿ, ನಮ್ಮಮ್ಮ ನಮ್ಗೆ ಯಾವತ್ತೂ ಈ ಥರ ಇದು ಮಾಡಿಲ್ಲ, ನಮ್ಮಮ್ಮ ನನಗೆ ಹೇಳ್ಕೊಟ್ಟಿಲ್ಲ. ಸೊ ಇಲ್ಲಿ ಯಾರು ಅಪ್ಪ ಅಮ್ಮ ನಿಮಗೆ ಇವತ್ತಿನ ಡೇಟಲ್ಲಿ ಓದಿಸ್ತಾರೆ, ಬೆಳೆಸ್ತಾರೆ, ನಿಮ್ಮನ್ನ ವಿದ್ಯಾವಂತರಾಗಿ ಮಾಡಿ ನಿಮ್ಮ ಕೆಲಸ ನೀವು ತಗೊಳ್ಳೋದಕ್ಕೆ ಅಷ್ಟು ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ದಾರೆ ನಿಜ. ಬಟ್ ದಟ್ ಡಸಂಟ್ ಮೀನ್ ದಟ್ ಇವರು ಕೋಚಿಂಗ್ ಕ್ಲಾಸಿಗೆ ಕಳಿಸಿ ನಿಮ್ಮನ್ನ ಅಡುಗೆ ಮಾಡೋದು ಕಲೀರಿ ಅಂತ ಹೇಳ ಇದಲ್ಲ. ಇಟ್ಸ್ ಓನ್ಲಿ ಥಿಂಗ್ ಇಸ್ ಹೌ ಗುಡ್ ಯು ಆರ್ ಎಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ನೀವು ಮದುವೆ ಆಗ್ತಿದ್ದೀರಿ ಇನ್ ದ ಸೆನ್ಸ್ ಯು ಆರ್ ಅಕೌಂಟಬಲ್ ಟು ಈಚ್ ಅದರ್. ಇಬ್ರು ಒಬ್ರಿಗೊಬ್ರು ಜವಾಬ್ದಾರಿ ತಗೊಳ್ಬೇಕಾಗತ್ತೆ, ಒಬ್ರಿಗೊಬ್ರು ಈಕ್ವಲಿ ರೈಟ್ಸ್ ಅನ್ನ. ನಾನು ಈಕ್ವಲ್, ನಮ್ಮ ಮದುವೆನಲ್ಲಿ ನಾನು ದುಡಿತಿದ್ದೀನಿ ಅಂತಂದಾಗ ಸಿಮಿಲರ್ಲಿ ಹುಡುಗನೂ ಸಹ ಅಮ್ಮನ ಮಗ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹುಡುಗನೂ ಕೆಲಸ ಮಾಡಬೇಕು, ನಾನು ಓಕೆ ಅಡುಗೆ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಈ ಥರ ಶೇರಿಂಗ್ ಯೋರ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ಆ್ಯಂಡ್ ಹುಡುಗಿ ಫೆಮಿನಿಸಮ್ ಅಂತ ಅಂದಾಗ ಇಟ್ಸ್ ಅಬೌಟ್ ಟೇಕಿಂಗ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಆಸ್ಕಿಂಗ್ ಫಾರ್ ಈಕ್ವಾಲಿಟಿ ಕೇಳಬೇಕು, ಈಕ್ವಾಲಿಟಿ ಇದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ದೆನ್ ಲೇಟರ್ ಇಟ್ ಈಸ್ ಅಬೌಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ, ನನಗೆ ಈಕ್ವಲ್ ರೈಟ್ಸ್ ಬೇಕು ಅಂತಂದರೆ ದಟ್ ಈಸ್ ನಾಟ್ ಫೆಮಿನಿಸಮ್ ಆರ್ ದಟ್ ಈಸ್ ನಾಟ್ ಅಬೌಟ್ ಆಸ್ಕಿಂಗ್ ಫಾರ್ ಈಕ್ವಾಲಿಟಿ. ಆ್ಯಂಡ್ ನಾವು ಹೇಗೆ ಮದುವೆ ರೇಟ್ಸ್ ಡಿವೋರ್ಸ್ ರೇಟ್ ಅನ್ನೋದೇನು ಜಾಸ್ತಿ ಆಗ್ತಿದೆ ಅಂತ ಮಾತನಾಡ್ತೀವಿ, ಇಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅನ್ನೋಂತ ನೋಡಿದಾಗ ಒಂದು ರೂಟ್ ಕಾಸ್ ಅಂತ ಬಂದರೆ ಓನ್ಲಿ ಥಿಂಗ್ ರೆಸ್ಪಾನ್ಸಿಬಲ್ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲೋನು ಅಕೌಂಟಬಲ್ ಆಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಲುಕ್ಸ್ ಅನ್ನೋದೆಲ್ಲನೂ ಮ್ಯಾಟರ್ ಆಗುತ್ತೆ. ಯಾಕಂದರೆ ಓಕೆ ಸೊಸೈಟಿ ಮೆಟ್ರೋಪಾಲಿಟನ್ ಏರಿಯಾಸಲ್ಲಿ ಆ ಥರ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜಲ್ಲಾಗಲಿ ಇದನ್ನ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅದರ್ ಪಾಯಿಂಟ್ ಇಸ್ ಸ್ವಲ್ಪ ಸೆನ್ಸಿಬಲ್, ಇಮೋಷ್ನಲ್, ನಮ್ಮ ಒಂದು ಕಂಪ್ಲೀಟ್ ನಮ್ಮ ಒಂದು ಹೇಗೆ ಬೆಳೆಸಿದ್ದಾರೆ ಬೆಳವಣಿಗೆ ಎಲ್ಲನೂ ಇಲ್ಲಿ ನಾವು ಮ್ಯಾಟರ್ ಆಗುತ್ತೆ.
ಯು ಕೆನಾಟ್ ಫರ್ಗೆಟ್ ಯುವರ್ ರೂಟ್ಸ್ ಆರ್ ಯು ಕೆನಾಟ್ ಫರ್ಗೆಟ್ ಯುವರ್ ಟ್ರೆಡಿಷನ್ಸ್ ವ್ಯಾಲ್ಯೂಸ್ ಆ್ಯಂಡ್ ಜಸ್ಟ್ ಡಿವೋರ್ಸ್ ಇವತ್ತು ರೇಟ್ ಜಾಸ್ತಿ ಆಗ್ತದೆ. ಸೊ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬಂದು ಅಂದಿದ ತಕ್ಷಣ ಯಾರು ಡಿವೋರ್ಸ್ ಅಂತ ಹೋಗೋದು ಸರಿಯಲ್ಲ. ಸೊ ಜ್ವರ ಬಂತು ಅಂದಿದ ತಕ್ಷಣ ನಾವು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಯಾರು ತಗೊಳ್ಳೋಲ್ಲ, ಜ್ವರ ಬಂದು ಪ್ಯಾರಾಸಿಟಮಾಲ್ ಹಾಕ್ಕೋಬೇಕಿತ್ತು. ಸೊ ಈ ಥರ ಒಂದು ಚಿಕ್ಕದಾದಂಥ ವಿಷಯನ ಅಲ್ಲಿಗೇನೆ ನಾವು ಕ್ಲೋಸ್ ಮಾಡಬಹುದು. ಅಲ್ಲಿಗೇನೆ ಅದನ್ನು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ತುಂಬ ಆರಾಮಾಗಿ ನೀವು ಮದುವೆನಲ್ಲಿ ಮುಂದಕ್ಕೆ ಯು ಕ್ಯಾನ್ ಗ್ರೋ ಟುಗೆದರ್. ಸೊ ಪಾಸಿಟಿವ್ಸ್ ಏನು ಇದನ್ನು ನೋಡಬೇಕಾಗತ್ತೆ ರಾದರ್ ದ್ಯಾನ್ ನೆಗೆಟಿವ್ ಆಗಿ ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿದೆ. ಸೊ ನಾವು ಚಿಕ್ಕ ರೀಸನ್ ಅಂದರೆ ಡಿವೋರ್ಸ್, ಇದಲ್ಲದೆ ನಾವು ಪಾಸಿಟಿವ್ಸ್ ಮೇಲೇನೂ ನೋಡಬೇಕಾಗತ್ತೆ.